ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಷ್ಟಕ್ಕೆ ಏನ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಗೈಸ್, ನಾನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದ್ರಲ್ಲಿ ನಾನು ಕ್ವಶನ್ ಕೇಳಿದೆ, ಈಗ ಕಾಲೇಜ್ ಅಡ್ಮಿಷನ್ಗೆ ಹೋಗ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ, ವಿಡಿಯೋ ಬೇಕಾ ಅಂತ ಕಮೆಂಟ್ ಮಾಡಿ ಅಂತ. ಎಷ್ಟೊಂದು ಜನ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕಮೆಂಟ್ ಹಾಕಿದ್ದೀರಾ. ಸೊ ಈ ವಿಡಿಯೋದಲ್ಲಿ ಯಾವ ಡಾಕ್ಯುಮೆಂಟ್ಸ್ ಬೇಕು, ನೀವು ಕಾಲೇಜ್ ಅಡ್ಮಿಷನ್ಗೆ ಹೋಗುವಾಗ ಏನೇನು ತೊಗೊಂಡು ಹೋಗ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಗೈಸ್, ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಬಿಕಾಸ್ ಕಾಲೇಜ್ ಅಡ್ಮಿಷನ್ಗೆ ಎಲ್ಲ ಒರಿಜಿನಲ್ ಕೊಡಬೇಕು. ಅದ್ಮೇಲೆ ಎಲ್ಲ ಡಾಕ್ಯುಮೆಂಟ್ಸು ನಾವು ಕ್ಲಿಯರ್ ಮಾಡಲೇಬೇಕು. ಇಲ್ಲಾಂದ್ರೆ ಅಡ್ಮಿಷನ್ ಪ್ರೊಸೆಸ್ ಫುಲ್ ಕಂಪ್ಲೀಟ್ ಆಗಲ್ಲ. ಸೊ ಫುಲ್ ವಿಡಿಯೋ ನೋಡಿ, ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ನಾನು ಫೈಲ್ಗೆ ಹಾಕಿಟ್ಟಿದ್ದೀನಿ. ಅಂದರೆ ನಾನು ಕಾಲೇಜ್ ಅಡ್ಮಿಷನ್ ಹೋದಾಗಲೂ ಇದೇ ಫೈಲ್ ತೊಗೊಂಡೋಗಿದ್ದು. ಎಲ್ಲ ಒರಿಜಿನಲ್ ಕಾಪಿದು ನಾನು 5 ಸೆಟ್ಸ್ ಜೆರಾಕ್ಸ್ ಹಾಕ್ಸಿದೆ. ಸೊ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೆಷ್ಟು ಸೆಟ್ಸ್ ಆಫ್ ಜೆರಾಕ್ಸ್ ಕೇಳ್ತಾರೆ ಅಂತ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ, ನೀವು ಕಾಲೇಜಿಗೆ ಫೋನ್ ಮಾಡಿ ಎಲ್ಲ ತಿಳ್ಕೊಬೇಕು. ಅಡ್ಮಿಷನ್ ಆಗ್ತಿದ್ದೀನಿ ಅಂದಾಗ ಅವ್ರಿಗೆ ಕಾಲ್ ಮಾಡಿ ಎಕ್ಸ್ಟ್ರಾ ಫೀಸ್ ಎಷ್ಟು ಪೇ ಮಾಡಬೇಕು, ಅಂದರೆ ಎಷ್ಟಿದೆ ಅಂತ. ಬಿಕಾಸ್ ಇಲ್ಲಿಂದಲೇ ದುಡ್ಡು ಅರೇಂಜ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದಾದಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳಿ. ಒಂದೊಂದು ಕಾಲೇಜಲ್ಲಿ ಒಂದೊಂದು ಡಾಕ್ಯುಮೆಂಟ್ಸ್ ಬೇಕಾಗಿರಲ್ಲ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಎಷ್ಟು ಕಾಪೀಸ್ ಬೇಕು ಅಂತ ತಿಳ್ಕೊಳ್ಳಿ. ಸೊ ನಾನು ಕಾಲೇಜವ್ರು ಹೇಳಿದಷ್ಟು ಇದರಲ್ಲಿದೆ. ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲ, ಮತ್ತೆ ಮೇ ಬಿ ಆಧಾರ್ ಕಾರ್ಡ್ ಇರೋ ಡೌಟು. ಇನ್ನೆಲ್ಲ ಇದೆ ಅನ್ಕೋತೀನಿ. ನಾನು ಚೆಕ್ ಮಾಡಿಲ್ಲ, ಇವಾಗ ತೆಗಿತಾರೆ. ನಾನು ಡ್ರಾಯರ್ ಆಗಿ ಇಟ್ಬಿಟ್ಟಿದೆ. ಇಲ್ಲೆಲ್ಲ ಮಿಕ್ಸ್ ಆಗಿದೆ, ಅರೇಂಜ್ ಮಾಡಿಲ್ಲ. ನಾನು ಹಂಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಗೈಸ್, ಇದು ಬಂದು ನಂದು 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್. ಅದಾದ್ಮೇಲೆ ಒರಿಜಿನಲ್ ಕಾಪೀಸ್ನೆಲ್ಲ ಹುಷಾರಾಗಿ ಮಾಡಿಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಒರಿಜಿನಲ್ ಕಾಪೀಸ್. ಅದಾದಮೇಲೆ ಜೆರಾಕ್ಸ್ ಅಷ್ಟೇ 5 ಸೆಟ್ಸ್, 4 to 5 ಸೆಟ್ ತೊಗೊಂಡಿರಿ. ನಾನು 5 ಸೆಟ್ನ ತೊಗೊಂಡಿದ್ದೆ. 3 ಸೆಟ್ ಕಾಲೇಜಿಗೆ ಕೊಟ್ಟೆ. ನೆಕ್ಸ್ಟ್ ಇನ್ 2 ಕಾಪೀಸ್ ಆಫ್ ಜೆರಾಕ್ಸ್ ನನ್ನ ಹತ್ರ ಇದೆ. ಸೊ ಇದು 10th ಮಾರ್ಕ್ಸ್ ಕಾರ್ಡ್. ಸೊ ಗೈಸ್, ಇದು ಬಂದು ಕಾಲೇಜ್ದು ಫೀಸ್ ರಿಸಿಪ್ಟ್. ಅಂದರೆ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕು ಅಂತ ಹೇಳಿದ್ನಲ್ಲ, ನಮ್ಮ ಕಾಲೇಜ್ದು ನಾನು ಹೇಳಿದ್ನಲ್ಲ, ಕನ್ಫ್ಯೂಷನ್ ಆಗಿತ್ತು. 15 to 20,000 ಅಂತ ಹೇಳಿದೆ. ಸೊ ಕರೆಕ್ಟಾಗಿ ಫೀಸ್ ಬಂದು 15,025 ರೂಪೀಸ್. ಇದರಲ್ಲಿ ಕ್ಯಾಂಪಸ್ ಮೇಂಟೆನೆನ್ಸ್ ಫೀಸು, ರಿಜಿಸ್ಟ್ರೇಷನ್ ಫೀಸು, ಸ್ಟೂಡೆಂಟ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಫೀಸು, ಆಮೇಲೆ ಟೀಚರ್ ಡೆವಲಪ್ಮೆಂಟ್ ಫೀಸು ಅಂದ್ಬಿಟ್ಟು ಎಲ್ಲದಕ್ಕೂ ಒಂದೊಂದು ಸ್ವಲ್ಪ ಫೀಸ್ ಇಕ್ಕಿದ್ದಾರೆ. ಸೊ ಎಲ್ಲದಕ್ಕೂ ಅಂದರೆ ಕಾಲೇಜ್ ಮೇಂಟೆನೆನ್ಸ್ಗೆ ಅದಕ್ಕೆಲ್ಲ ಸೇರಿ 15,025 ರೂಪೀಸ್ ಫೀಸು, ಎಕ್ಸ್ಟ್ರಾ ಫೀಸ್. ಇದು ವೇರಿ ಆಗ್ತಾ ಇರುತ್ತೆ ಕಾಲೇಜಿಗೆ. ನಮ್ಮದು ಬಂದು 15,000. ಗೈಸ್, ನೆಕ್ಸ್ಟ್ ಬಂದು ಕನ್ಫರ್ಮೇಷನ್ ಸ್ಲಿಪ್. ಇದು ಬಂದು ಫೀಸ್ ಎಲ್ಲ ಪೇ ಮಾಡಿದ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳೋದು. ಫೀಸ್ ಎಲ್ಲ ಪೇ ಮಾಡಿದ್ಮೇಲೆ ನೀವು KU ವೆಬ್ಸೈಟ್ ಬಂದು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ತಕ್ಷಣ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬರಲ್ಲ ಕನ್ಫರ್ಮೇಷನ್ ಸ್ಲಿಪ್. 1-2 ಅವರ್ಸ್ ಆದಮೇಲೆ ಚೆಕ್ ಮಾಡಿ ವೆಬ್ಸೈಟಲ್ಲಿ. ಸೊ ನಿಮಗೆ ಸಿಗುತ್ತೆ ಇದು ಕನ್ಫರ್ಮೇಷನ್ ಸ್ಲಿಪ್. ಅದ್ರದ್ದು ಕಾಪಿ ಇಟ್ಕೊಂಡಿದ್ದೀನಿ. ಸೊ ಒಂದು ಕಲರ್ ಜೆರಾಕ್ಸ್ ಇದೆ, ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಮೇ ಬಿ ನಾನು 2 ಕಲರ್ ಜೆರಾಕ್ಸ್, 2 ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಡಿದ್ದೇನೋ. ಇದು ಬಂದು ನಂದು 10th ಸ್ಟ್ಯಾಂಡರ್ಡ್ದೇನೆ. ಬಟ್ ಇದು ಪಾಸ್ ಸರ್ಟಿಫಿಕೇಟ್. ನಮಗೆ ನಾವು ICIC ಓದಿದಲ್ಲ, 2 ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಒಂದು ಪಾಸ್ ಸರ್ಟಿಫಿಕೇಟ್, ಇನ್ನೊಂದು ನಾರ್ಮಲ್ ಮಾರ್ಕ್ಸ್ ಕಾರ್ಡ್. ಸೊ ಇದೇನು ಬೇಕಾಗಿಲ್ಲ. ಒರಿಜಿನಲ್ ಕಾಪಿನ ನನ್ನ ಹತ್ರ ಇದೆ. ಇದು ಕಾಲೇಜಲ್ಲಿ ಬೇಡ ಅಂದರು. ಅದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಪಿ ಇದೆ, ತುಂಬ ಹಾಕ್ಸ್ಬಿಟ್ಟಿದ್ದೀನಿ. ಸೊ ಗೈಸ್, ನೆಕ್ಸ್ಟ್ ಬಂದು ಸ್ಟಡಿ ಸರ್ಟಿಫಿಕೇಟ್. ಇದು ಬಂದು ಸ್ಕೂಲ್ದು. ಇದು ಬಂದು 10 years ಇದೆ. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಒಂದೇ ಸ್ಕೂಲಲ್ಲಿ ಓದಿದ್ದು, BGS ಮಾಡಲ್ ಪಬ್ಲಿಕ್ ಸ್ಕೂಲಲ್ಲಿ. ಅದು ಸ್ಟಡಿ ಸರ್ಟಿಫಿಕೇಟ್ ಇದೆ, ಕಾಪಿ ಇದೆ. ಇನ್ನು 3 ಕಾಪೀಸ್ ಇದೆ. ಮೇ ಬಿ ನಾನು 5 ಕಾಪೀಸ್ 6 ಕಾಪೀಸ್ ಹಾಕ್ಸಿಬೇಕು ಸ್ಟಡಿ ಸರ್ಟಿಫಿಕೇಟ್. ಸೊ ಸ್ಟಡಿ ಸರ್ಟಿಫಿಕೇಟ್ ಹುಷಾರಾಗಿ ಮಾಡಿಕೊಳ್ಳಿ, ಒರಿಜಿನಲ್ ಬೇಕು. ಇದು ಬಂದು ಗೈಸ್ TC ಸ್ಕೂಲ್ದು. ಎಲ್ಲಿ ಕಾಪೀಸ್ ಇದೆ ನೋಡಿ. ನಾನು ಯಾಕೆ ಎಷ್ಟು ಕಾಪೀಸ್ ಹಾಕ್ಸಿದ್ದೀನಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್. ಇನ್ನೂ 3 ಕಾಪೀಸ್ ನನ್ನ ಹತ್ರ ಇದೆ. ಸೊ ಗೈಸ್, ನಂಗೆ ಅದಾದಮೇಲೆ ರೂರಲ್ ಕೋಟಾ ಸಿಕ್ಕಿತ್ತು. ಸೊ ಅದರದ್ದು ಸರ್ಟಿಫಿಕೇಟ್. ನಿಮಗೆ ಯಾವ್ದಾದ್ರು ಕೋಟಾ ಇದೆ ಅದೆಲ್ಲ ಸರ್ಟಿಫಿಕೇಟ್ ಇಟ್ಕೊಂಡಿರ್ಬೇಕು. ಬಿಕಾಸ್ ಪ್ರೂಫ್ ಕೇಳ್ತಾರೆ. ಸೊ ಅದನ್ನೂ ಹುಷಾರಾಗಿ ಮಾಡಿಕೊಳ್ಳಿ, ಒರಿಜಿನಲ್ ಬೇಕು, ಅದನ್ನೂ ಹುಷಾರಾಗಿ ಮಾಡಿಕೊಳ್ಳಿ. ನೆಕ್ಸ್ಟ್ ಬಂದು ನನ್ನ ಆಧಾರ್ ಕಾರ್ಡ್ ಕಾಪಿ. ಇದು ಒಂದು 5 ಜೆರಾಕ್ಸ್ ಇಟ್ಕೊಂಡಿರಿ. ಇದು ಬಂದ್ಬಿಟ್ಟು ಕಾಲೇಜಲ್ಲಿ ಕೊಡ್ತಾರೆ. ನಾವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಎಲ್ಲ ಆದಮೇಲೆ ಇದು ಅಡ್ಮಿಷನ್ ಆರ್ಡರ್ ಬಂದ್ಬಿಟ್ಟು ಅದ್ರ ಜೊತೆ ನಮ್ಮೆಲ್ಲ ಡಾಕ್ಯುಮೆಂಟ್ಸು ಪಿನ್ ಮಾಡ್ಕೊಟ್ಟಿರ್ತಾರೆ. ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಇದರಲ್ಲಿ ಪಿನ್ ಆಗುತ್ತೆ. ಇದರಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಇದೆ. ಅದಾದಮೇಲೆ ಮಾರ್ಕ್ಸ್ ಇದೆ, ಮಾರ್ಕ್ಸ್ ಕಾರ್ಡ್ ಇದೆ 10th. ಅದಾದಮೇಲೆ PU ಮಾರ್ಕ್ಸ್ ಕಾರ್ಡ್ ಇದೆ, ಸ್ಟಡಿ ಸರ್ಟಿಫಿಕೇಟ್ ಇದೆ. ಆಮೇಲೆ PUದು ಸ್ಟಡಿ ಸರ್ಟಿಫಿಕೇಟ್ ಇದೆ, ರೂರಲ್ ಸರ್ಟಿಫಿಕೇಟ್ ಇದೆ. ಅದಾದಮೇಲೆ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಇದೆ, ನಂದು ಆಧಾರ್ ಕಾರ್ಡ್ ಇದೆ, ಆಲ್ ಟಿಕೆಟ್ ಇದೆ. ಆಲ್ ಟಿಕೆಟ್ ತುಂಬ ಇಂಪಾರ್ಟೆಂಟ್ ಗೈಸ್, ಹುಷಾರಾಗಿ ಮಾಡಿಕೊಳ್ಳಿ ಇದೆ. ಸೊ ಇಷ್ಟು ಪಿನ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಅಂಕೋಲ್ ನಂದು ಅಲೋಟೆಡ್ ಆಗಿರೋದು. ಇದು ಬಂದು ನಾನು ಅಪ್ಲಿಕೇಶನ್ ಕೊಟ್ಟಿದ್ದ ಫೋಟೋ. ಇದು ನೋಡಿ ಹೆಂಗಿದ್ದೀನಿ, ಒಂಥರ ಜೈಲಲ್ಲಿ ಇದ್ದೀನಲ್ಲ, ಅದು ಬೇರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇರೆ ಹಾಕ್ಬಿಟ್ಟಿದ್ದೀನ. ಹೆಂಗೆ ಕಾಣಿಸ್ತಿದ್ದೀನಿ ಅಂದರೆ ಫುಲ್ ಮಾಡಿಬಿಟ್ಟಿದ್ದೀನಿ. ಸೊ ಅಷ್ಟೇ ಗೈಸ್. ಸೊ ಗೈಸ್, ನೆಕ್ಸ್ಟ್ ಬಂದು ನಮ್ಮ ಅಮ್ಮಂದು ಆಧಾರ್ ಕಾರ್ಡ್ ಇದೆ. ಅದಾದಮೇಲೆ ನೆಕ್ಸ್ಟ್ ನಮ್ಮ ಅಪ್ಪಂದು.
ನೆಕ್ಸ್ಟ್ ಬಂದು ಆಲ್ ಟಿಕೆಟ್ನ ಹುಷಾರಾಗಿ ಮಾಡಿಕೊಂಡಿರ್ಬೇಕು ಈಗ ನೆಕ್ಸ್ಟ್ ಯಾರ್ಯಾರು ರೌಂಡ್ 2 ಹೋಗ್ತಾ ಇದ್ದೀರಾ, ನಿಮ್ಮ ಹತ್ರ ಯಾರ್ಯಾರು ಆಲ್ ಟಿಕೆಟ್ ಇವಾಗ ನಿಮ್ಮ ಹತ್ರ ಎಲ್ಲ ಹುಡುಕಿ ಮಾಡಿಕೊಳ್ಳಿ. ತುಂಬ ಇಂಪಾರ್ಟೆಂಟ್. ಅದಾದ್ಮೇಲೆ ಸೈನ್ ಆಗಿರ್ಬೇಕು, ಇಲ್ಲಿ ನೀವು ಫ್ರೀ ಎಕ್ಸಾಮ್ ಆಗಿರ್ತಾರೆ, ಇನ್ವಿಜಿಲೇಟರ್ ಸಿಗ್ನೇಚರ್ ಆಗಿರಬೇಕು. ಸೊ ಆಲ್ ಟಿಕೆಟ್ನ ಹುಷಾರಾಗಿ ಮಾಡಿಕೊಳ್ಳಿ. ಅದಾದಮೇಲೆ ಇವಾಗ ಯಾರು ಅಡ್ಮಿಷನ್ ಹೋಗ್ತಾ ಇದ್ದೀರಾ ಅವರು ಅಷ್ಟೇ ಬೇಗ ಹುಡ್ಕೊಳ್ಳಿ. ಬಿಕಾಸ್ ನಂದು ಆಲ್ ಟಿಕೆಟ್ ನಾನು ಹಿಂಗೆ ಎಲ್ಲೆಲ್ಲ ಹಾಕ್ಬಿಟ್ಟು ತುಂಬ ಆಗಿತ್ತು ಹುಡ್ಕೋಷ್ಟರಲ್ಲಿ ಯಾವುದೋ ಒಂದು ಬ್ಯಾಗಲ್ಲಿ ಹಾಕಿದೆ. ಸೊ ಸದ್ಯಕ್ಕೆ ನನಗೆ ಸಿಕ್ತು, ಹುಷಾರಾಗಿ ಮಾಡಿಕೊಳ್ಳಿ. ಸೊ ಅದು ಕಾಪೀಸ್ ಎಲ್ಲ ಇಲ್ಲಿದೆ ನನ್ನ ಹತ್ರ. ನೆಕ್ಸ್ಟ್ ಬಂದು ವೆರಿಫಿಕೇಶನ್ ಸ್ಲಿಪ್, ಇದು ಕಾಪೀಸ್ ಇದೆ, ವೆರಿಫಿಕೇಶನ್ ಸ್ಲಿಪ್. ನೆಕ್ಸ್ಟ್ ಬಂದು ಗೈಸ್ ಲಾಸ್ಟ್ ಡಾಕ್ಯುಮೆಂಟ್ ಬಂದು ಪಾನ್ ಕಾರ್ಡ್ದು ಜೆರಾಕ್ಸ್ ತಗೊಂಡಿದೆ. ಯಾರು ಹೇಳಿದ್ರು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಹೋದಾಗ ಪಾನ್ ಕಾರ್ಡ್ ಬೇಕು ಅಂತ, ಬಟ್ ನಮ್ಮ ಕಾಲೇಜವ್ರು ಪಾನ್ ಕಾರ್ಡ್ ಏನು ಕೇಳಲಿಲ್ಲ. ಬಟ್ ಹಂಗಾದ್ರೂ ಹುಷಾರಾಗಿ ತೊಗೊಂಡೋಗಿದೆ ಇರಲಿ ಅಂತ. ಅಷ್ಟು ಡಾಕ್ಯುಮೆಂಟ್ಸ್ನ ನೀವು ಹುಷಾರಾಗಿ ಇಟ್ಕೊಳ್ಳಿ. ಬಿಕಾಸ್ ಒಂದೊಂದು ಕಾಲೇಜಲ್ಲಿ ಒಂದೊಂದು ಕೇಳ್ತಾರೆ, ಬಟ್ ಇಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡೋಗಿರಿ, ಹೇಳೋಕ್ಕಾಗಲ್ಲ. ಸೊ ಗೈಸ್ ನೀವು ಕಾಲೇಜ್ಗೆ ಹೋಗ್ತಿರಲ್ಲ ಅಡ್ಮಿಷನ್ ಟೈಮಲ್ಲಿ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ. ಬೇಕಾದ್ರೆ ಅಲ್ಲೂ ನೀವು ನೋಡ್ಕೋಬೋದು. ನೀವೇನಾದ್ರು ಹತ್ರ ಇದ್ರೆ, ಈಗ ನಿಮ್ಮ ಕಾಲೇಜ್ ಹತ್ರ ಇದ್ರೆ ಬೇಕಾದ್ರೆ ನೀವು ಆರಾಮಾಗಿ ನೋಡ್ಕೋಬಹುದು. ನೀವೇನಾದ್ರು ಕಾಲೇಜ್ ನಿಮ್ಮ ಮನೆಯಿಂದ ತುಂಬಾ ದೂರ ಇದೆ ಅಂದ್ರೆ, ಈಗ ನಾನಿರೋದು ನಾಗಮಂಗಲದಲ್ಲಿ, ನನ್ಗೆ ಸಿಕ್ಕಿದ ಕಾಲೇಜ್ ಬೆಂಗಳೂರು ಅಲ್ವಾ. ಸೊ ಡಾಕ್ಯುಮೆಂಟ್ಸ್ನ ನಾವು ಮೊದಲೇ ತಿಳ್ಕೊಬೇಕು ಯಾವ್ಯಾವ ಬೇಕು ಅಂತ. ಸೊ ಆ ಟೈಮಲ್ಲಿ ಕಾಲೇಜಲ್ಲಿ ಕಾಲ್ ಮಾಡಬೇಕು. ಈಗ ಒಂದು ಸ್ಟೋರಿ ಹೇಳ್ಬೇಕು ಅಂದ್ರೆ, ನನ್ನ ಫ್ರೆಂಡ್ ಹೇಳ್ತೀನಿ. ಅವ್ರು ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ತು, ಅವಳಿಗೆ ಯಾವುದೇ ಐಡಿಯಾ ಇರಲಿಲ್ಲ, ಅಂದರೆ ಯಾರು ಅಷ್ಟು ವೀಡಿಯೋಸ್ ಮಾಡಿರಲಿಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ. ಸೊ ಅವಳು ಇಷ್ಟರಲ್ಲಿ ಒಂದು ಯಾವುದೋ ಒಂದು 2-3 ಡಾಕ್ಯುಮೆಂಟ್ಸ್ ಮಿಸ್ ಮಾಡಿದ್ಲು. ಅಲ್ಲಿ ಬೋರ್ಡ್ ಮೇಲೆ ನೋಡಿದಾಗ ಅವಳು ಡಾಕ್ಯುಮೆಂಟ್ಸ್ ನೋಡಿದಾಗ ಎಷ್ಟೊಂದು ಡಾಕ್ಯುಮೆಂಟ್ಸ್ ಒಳಗೆ ಇರಲಿಲ್ಲ, ಅಂದರೆ 2 to 3 ಡಾಕ್ಯುಮೆಂಟ್ಸ್ ತೊಗೊಂಡೇ ಹೋಗಿರಲಿಲ್ಲ. ಸೊ ತಿರ್ಗಾ ಮತ್ತೆ ಅವಳು ಮನೆಗೆ ಬಂದು ನೆಕ್ಸ್ಟ್ ದಿನ ಅಡ್ಮಿಷನ್ ಆದಳು. ಸೊ ಗೈಸ್ ಅದಾದ್ಮೇಲೆ ಒಂದು ಮಿಸ್ ಮಾಡಿದೆ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅದನ್ನೂ ಇಟ್ಕೊಂಡಿರಿ, ಒಂದು 5 to 10 ಇಟ್ಕೊಂಡಿರಿ. ಸೊ ಗೈಸ್ ಇಷ್ಟ ಆಗಿತ್ತು ವಿಡಿಯೋ. ನಿಮಗೆ ಮುಂದೆ ಯಾವ ಥರ ಬ್ಲಾಗ್ಸ್ ಬೇಕು ಅಥವಾ KCET ಮೇಲೆ ಯಾವ ಥರ ಅಪ್ಡೇಟ್ಸ್ ಬೇಕು, ಏನೇನು ಅಪ್ಡೇಟ್ಸ್ ಬೇಕು ಅಂತೆಲ್ಲ ಕಮೆಂಟ್ ಮಾಡಿ ಮಾಡುವ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಸ್ ಕನ್ಸಿಸ್ಟೆನ್ಸಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ನಾನು ಕಮೆಂಟ್ ಸೆಕ್ಷನಲ್ಲಿ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಡೌಟ್ನ. ಇನ್ನೂ ಡೌಟ್ ಇದ್ರೆ ಒಂದು ವಿಡಿಯೋ ಮಾಡಾಕ್ತೀನಿ ಅದ್ರ ಮೇಲೆ. ಸೊ ಇಷ್ಟ ಆಗಿತ್ತು, ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.